ಸಿದ್ದು ಮಾತಿಗೆ ಕೊನೆಗೂ ಬಗ್ಗಿದ ಪೈಲ್ವಾನ್. ದಾವಣಗೆರೆ ದಕ್ಷಿಣ ರಾಜಕೀಯಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಂತಾಗಿದೆ. ಸಿಎಂ ಭೇಟಿ ಬೆನ್ನಲ್ಲೇ ಸ್ಪರ್ಧೆಯಿಂದ ಹಿಂದೆ ಸರಿದ ಸಾದಿಕ್ ಪೈಲ್ವಾನ್. ಸಿಎಂ ಭೇಟಿ ಬೆನ್ನಲ್ಲೇ ಸ್ಪರ್ಧೆಯಿಂದ ಹಿಂದೆ ಸರಿದ ಸಾದಿಕ್ ಪೈಲ್ವಾನ್. ಕೈಪಾಳ್ಯದಲ್ಲಿ ಶುರುವಾಯಿತು ಹೊಸ ಜೋಶ್. ಅತೃಪ್ತ ಪೈಲ್ವಾನ್ ಮನವೊಲಿಸಿದ್ದೇಗೆ, ಕೊಟ್ಟ ಭರವಸೆ ಏನು? ಮತ ವಿಭಜನೆ ತಡೆಯಲು ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್. ಬಂಡಾಯವೆದ್ದಿದ್ದ ಪೈಲ್ವಾನ್ ದಿಢೀರ್ ಸೈಲೆಂಟ್ ಆಗಿದ್ದರ ಗುಟ್ಟೇನು? ಪಕ್ಷದ ಹಿತದೃಷ್ಟಿಯಿಂದ ಪೈಲ್ವಾನ್ ಮಾಡಿದ್ರ ದೊಡ್ಡ ತ್ಯಾಗ. ಪೈಲ್ವಾನ್ ಬೆಂಬಲಿಗರ ಮುಂದಿನ ನಡೆಯೇನು? ದಾವಣಗೆರೆ ರಣರಂಗದ ಚಿತ್ರಣ ಬದಲಿಸಿದ ಸಿದ್ಧ ಹಸ್ತದ ಮ್ಯಾಜಿಕ್. ಸಿದ್ದು ಮಾತಿಗೆ ಕೊನೆಗೂ ಕೂಡ ಪೈಲ್ವಾನ್ ಬಗ್ಗಿದ್ದಾರೆ. ದಾವಣಗೆರೆ ದಕ್ಷಿಣ ರಾಜಕೀಯಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಂತಾಗಿದೆ. ಸಿಎಂ ಭೇಟಿ ಬೆನ್ನಲ್ಲೇ ಸ್ಪರ್ಧೆಯಿಂದ ಇದೀಗ ಸಾದಿಕ್ ಪೈಲ್ವಾನ್ ಹಿಂದೆ ಸರಿದಿದ್ದಾರೆ. ಕೈಪಾಳ್ಯದಲ್ಲಿ ಹೊಸ ಜೋಶ್ ಒಂದು ಶುರುವಾದಂತಾಗಿದೆ. ಅತೃಪ್ತ ಪೈಲ್ವಾನ್ ಮನವೊಲಿಸುವಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ಮತ ವಿಭಜನೆಯನ್ನ ತಡೆಯಲು ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಒಂದನ್ನು ರೂಪಿಸಿದ್ದಾರೆ. ಸಿದ್ದು ಮಾತಿಗೆ ಕೊನೆಗೂ ಬಗ್ಗಿದ ಪೈಲ್ವಾನ್. ದಾವಣಗೆರೆ ದಕ್ಷಿಣ ರಾಜಕೀಯಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಂತಾಗಿದೆ. ಸಿಎಂ ಭೇಟಿ ಬೆನ್ನಲ್ಲೇ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಸಾದಿಕ್ ಪೈಲ್ವಾನ್. ಕೈಪಾಳ್ಯದಲ್ಲೀಗ ಹೊಸ ಜೋಶ್ ಒಂದು ಶುರುವಾಗಿದೆ. ಅತೃಪ್ತ ಪೈಲ್ವಾನ್ ಮನವೊಲಿಸುವಲ್ಲಿ ಸಿಎಂ ಸಿದ್ದರಾಮಯ್ಯ ಯಶಸ್ವಿ ಕೂಡ ಆಗಿದ್ದಾರೆ. ಮತ ವಿಭಜನೆಯನ್ನ ತಡೆಯಲು ಸಿದ್ದರಾಮಯ್ಯ ಇದರೊಂದಿಗೆ ಮಾಸ್ಟರ್ ಪ್ಲಾನ್ ಒಂದನ್ನು ಕೂಡ ರೂಪಿಸಿದ್ದಾರೆ. ಬಂಡಾಯದ ಬಾವುಟ ಹಾರಿಸಿದ್ದ ಪೈಲ್ವಾನ್ ದಿಢೀರ್ ಸೈಲೆಂಟ್ ಆಗಿದ್ದರ ಗುಟ್ಟೇನು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಪೈಲ್ವಾನ್ ಮಾಡಿದ್ರ ದೊಡ್ಡ ತ್ಯಾಗ ಅಂತಾನೂ ಕೂಡ ಇದೀಗ ಹೇಳಲಾಗ್ತಾ ಇದೆ. ಪೈಲ್ವಾನ್ ಬೆಂಬಲಿಗರ ಮುಂದಿನ ನಡೆ ಏನಿರಬಹುದು? ದಾವಣಗೆರೆ ರಣಾಂಗಣದ ಚಿತ್ರಣವನ್ನ ಇದೀಗ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೊನೆಗೂ ಸಿದ್ದು ಮಾತಿಗೆ ಪೈಲ್ವಾನ್ ಅವರು ಓಕೆ ಅಂದಿದ್ದಾರೆ. ದಾವಣಗೆರೆ ದಕ್ಷಿಣ ರಾಜಕೀಯಕ್ಕೆ ಇದೀಗ ಒಂದು ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಂತಾಗಿದೆ. ಸಿಎಂ ಭೇಟಿ ಬೆನ್ನಲ್ಲೇ ಸ್ಪರ್ಧೆಯಿಂದ ಸಾದಿಕ್ ಪೈಲ್ವಾನ್ ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೈಪಾಳ್ಯದಲ್ಲೀಗ ಹೊಸ ಜೋಶ್ ಒಂದು ಶುರುವಾದಂತಾಗಿದೆ. ಅತೃಪ್ತ ಪೈಲ್ವಾನ್ ಮನವನ್ನು ಒಲಿಸುವಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯ ಯಶಸ್ವಿ ಕೂಡ ಆಗಿದ್ದಾರೆ. ಮತ ವಿಭಜನೆಯನ್ನ ತಡೆಯಲು ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದಂತಾಗಿದೆ. ಹಾಗಾಗಿ ಇದೀಗ ಸಿದ್ದು ಮಾತಿಗೆ ಕೊನೆಗೂ ಕೂಡ ಪೈಲ್ವಾನ್ ಓಕೆ ಎಂದಿದ್ದಾರೆ. ಬಂಡಾಯದ ಬಾವುಟವನ್ನ ಈ ಹಿಂದೆ ಹಾರಿಸಿದ್ರು ಪೈಲ್ವಾನ್. ಆದರೆ ಇದೀಗ ದಿಢೀರಂತ ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಆಗಿದ್ದರ ಗುಟ್ಟೇನು, ಏನಾಗಿರಬಹುದು? ಯಾವ ರೀತಿ ಅವರನ್ನು ಸಿಎಂ ಸಿದ್ದರಾಮಯ್ಯ ಮನವನ್ನು ಒಲಿಸಿರಬಹುದು? ಪಕ್ಷದ ಹಿತದೃಷ್ಟಿಯಿಂದ ಪೈಲ್ವಾನ್ ತ್ಯಾಗವನ್ನು ಮಾಡಿದ್ರ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಪೈಲ್ವಾನ್ ಬೆಂಬಲಿಗರ ಮುಂದಿನ ನಡೆ ಏನಿರಬಹುದು? ದಾವಣಗೆರೆ ರಣಾಂಗಣದ ಚಿತ್ರಣವನ್ನು ಇದೀಗ ಸಿಎಂ ಸಿದ್ದರಾಮಯ್ಯ ಬದಲಿಸಿದ್ದಾರೆ.
ಈ ಹಿಂದೆ ಪೈಲ್ವಾನ್ ಸಾದಿಕ್ ಬಂಡಾಯವೆದ್ದಿದ್ರು. ನನಗೆ ಕಾಂಗ್ರೆಸ್ನಿಂದ ನೀವು ಟಿಕೆಟ್ ಕೊಡದೇ ಇದ್ರೆ ಏನಂತೆ, ನಾನು ಬೇರೆಯಾಗಿ ನಿಲ್ತೀನಿ ಅಂತಾನು ಹೇಳಿದ್ರು. ಇದರಿಂದ ಮತ ಏನಾದರೂ ವಿಭಜನೆಯಾಗಬಹುದಾ, ಮುಸ್ಲಿಂ ಮತಗಳು ಏನಾದರೂ ವಿಭಜನೆಯಾಗಬಹುದಾ ಅಂತ ಕಾಂಗ್ರೆಸ್ ವಲಯದಲ್ಲೇ ಚರ್ಚೆಗಳು ಶುರುವಾಗಿತ್ತು. ಆದರೆ ಇದೀಗ ಕೊನೆಗೂ ಕೂಡ ಪೈಲ್ವಾನ್ ಸಾದಿಕ್ ಯೂ ಟರ್ನ್ ಹೊಡೆದಿದ್ದಾರೆ. ಸಿದ್ದು ಮಾತಿಗೆ ಬೆಲೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೀಗ ರಾಜಕೀಯವಾಗಿ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳಬಹುದು. ಸಿಎಂ ಭೇಟಿ ಬೆನ್ನಲ್ಲೇ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಪೈಲ್ವಾನ್ ಸಾದಿಕ್. ಕೈಪಾಳ್ಯದಲ್ಲಿ ಇದೀಗ ಹೊಸ ಜೋಶ್ ಒಂದು ಶುರುವಾದಂತಾಗಿದೆ. ಅತೃಪ್ತ ಪೈಲ್ವಾನ್ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೂಡ ಸಿಎಂ ಸಿದ್ದರಾಮಯ್ಯ. ಮತ ವಿಭಜನೆಯನ್ನ ತಡೆಯೋದಕ್ಕೆ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಕೂಡ ಮಾಡಿದ್ದಾರೆ. ಬಂಡಾಯದ ಬಾವುಟವನ್ನ ಹಾರಿಸಿದ್ದಂತಹ ಪೈಲ್ವಾನ್ ದಿಢೀರ್ ಸೈಲೆಂಟ್ ಆಗಿದ್ದರ ಗುಟ್ಟೇನಿರಬಹುದು. ಹಾಗೇನೆ ಪಕ್ಷದ ಹಿತದೃಷ್ಟಿಯಿಂದ ಏನಾದರೂ ಇದೀಗ ಪೈಲ್ವಾನ್ ಯೂ ಟರ್ನ್ ಹೊಡೆದಿರಬಹುದಾ? ಪೈಲ್ವಾನ್ ಬೆಂಬಲಿಗರ ಮುಂದಿನ ನಡೆ ಏನು? ಹಾಗಾದ್ರೆ ಪೈಲ್ವಾನ್ ಜೊತೆ ಇರ್ತೀವಿ ಅಂತ ಅವರ ಬೆಂಬಲಿಗರು ಈ ಹಿಂದೆ ಹೇಳಿದ್ರು, ಆದರೆ ಇವಾಗ ಪೈಲ್ವಾನ್ ಯೂ ಟರ್ನ್ ಹೊಡೆದಿದ್ದಾರೆ. ಇದರಿಂದ ಅವರ ಬೆಂಬಲಿಗರ ಮುಂದಿನ ನಡೆ ಏನಿರಬಹುದು? ಬನ್ನಿ, ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ನಿಜವಾಗ್ಲೂ ಈ ಒಂದು ವಿಷಯವನ್ನ ಕೇಳಿದ್ರೆ ಏನಾಗ್ತಾ ಇದೆ ದಾವಣಗೆರೆ ರಾಜಕೀಯ ವಲಯದಲ್ಲಿ ಅನ್ನಿಸ್ತಾ ಇದೆ. ಪೈಲ್ವಾನ್ ರೊಚ್ಚಿಗೆದ್ದಿದ್ರು, ನನಗೆ ನೀವು ಕಾಂಗ್ರೆಸ್ ಟಿಕೆಟ್ ಕೊಡದೇ ಇದ್ರು ಪರವಾಗಿಲ್ಲ, ನಾನು ಬೇರೆಯಾಗಿ ನಿಲ್ತೀನಿ ಅಂತ. ಆದರೆ ಈಗ ಯೂ ಟರ್ನ್ ಹೊಡೆದಿದ್ದಾರೆ. ಸಿದ್ದರಾಮಯ್ಯ ಯಾವ ರೀತಿ ಮನವೊಲಿಸಿರ್ಬಹುದು ಸಾದಿಕ್ ಅವ್ರನ್ನ ಅಂತ? ಎಸ್ ಅದಿತಿ, ಏನು ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಬಂಡಾಯ ಎದ್ದಿದ್ರು. ಯಾಕೆಂದರೆ ಅಲ್ಲಿ ಮುಸ್ಲಿಮರಿಗೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು. ಅದೇ ರೀತಿಯಾದಂಥ ಎಸ್ ಮಲ್ಲಿಕಾರ್ಜುನ ಪುತ್ರ ಸಮರ್ಥ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೆ ಹೈಕಮಾಂಡ್ ಎಲ್ಲವೂ ಲೆಕ್ಕಾಚಾರ ನಂತರ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ್ ಅವರಿಗೆ ಟಿಕೆಟ್ ಘೋಷಣೆ ಮಾಡ್ತು. ನಂತರ ಅಲ್ಲಿನ ಮುಸ್ಲಿಂ ಮುಖಂಡರಾದಂಥ ಸಾದಿಕ್ ಪೈಲ್ವಾನ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಇದರಿಂದ ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ನಾಮಪತ್ರಿಕೆಯನ್ನು ಕೂಡ ಸಲ್ಲಿಕೆ ಮಾಡಿದರು. ಆ ನಂತರ ಕಾಂಗ್ರೆಸ್ನಲ್ಲಿ ಕೆಲವೊಂದು ಬದಲಾವಣೆಯಾಗಿ ನಂತರ ಸುರ್ಜೇವಾಲಾ ಅವರು ಕೂಡ ಏನು CLP ಮೀಟಿಂಗ್ ನಂತರ ಆ ಮೀಟಿಂಗ್ನಲ್ಲಿ ಕೂಡ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದರು ಮತ್ತು ಅವರು ಮನವೊಲಿಕೆ ಮಾಡಬೇಕು ಅಂತ ಕೆಲ ಟಾಸ್ಕನ್ನು ಕೂಡ ರಾಜ್ಯ ನಾಯಕರಿಗೆ ಕೊಟ್ಟಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಏನು ರಿಜ್ವಾನ್ ಅರ್ಷದ್ ಆಗಿರ್ಬೋದು ಮತ್ತು ಸಲೀಂ ಅಹಮದ್ ಕೂಡ ಹೋಗಿ ಭೇಟಿಯಾಗುವ ಪ್ರಯತ್ನ ಮಾಡಿದ್ರು. ಅಲ್ಲೂ ಕೂಡ ಭೇಟಿಯಾಗಿ ಮನವೊಲಿಸುವ ಪ್ರಯತ್ನ ಕೂಡ ನಡೀತು. ಆದರೆ ಅಲ್ಲೊಂದು ಕೆಲವೊಂದು ಮಾತಿನ ಚಕಮಕಿ ನಂತರ ಅಲ್ಲಿನ ಏನು ಸಾದಿಕ್ ಪೈಲ್ವಾನ್ ಅವರ ಏನು ಬೆಂಬಲಿಗಿದ್ದಾರೆ ಅವರು ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಘೋಷಣೆ ಹಾಕಿದ್ರು. ನಂತರ ಇವತ್ತು ನೇರವಾಗಿ ಸಾದಿಕ್ ಪೈಲ್ವಾನ್ ಅವರು ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಏನಿದ್ದಾರೆ ಅವ್ರ ಜೊತೆವಾಗಿ ಬಂದು ಸಿದ್ದರಾಮಯ್ಯರನ್ನ ಭೇಟಿಯಾಗಿರುವಂಥದ್ದು ಎಲ್ಲ ಒಂದು ಕಡೆ ಈಗ ಬಂಡಾಯಕ್ಕೆ ಶಮನ ಆಯಿತಾ ಎಂಬುದು ಕೂಡ ಈಗ ಕುತೂಹಲ ಮೂಡಿಸಿರೋದು. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ದೊಡ್ಡ ಏನು ಹೊಡೆತ ಆಗಿದ್ದು ಸಾದಿಕ್ ಪೈಲ್ವಾನ್ ಅವರು ಏನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ಯಾಕೆಂದರೆ ಇದರಿಂದಾಗಿ ಏನು ಅಲ್ಪಸಂಖ್ಯಾತ ಮತಗಳೇನಿದೆ ಅದು ಚೆದರು ಹೋಗ್ತವೆ ಅನ್ನೋ ಆತಂಕದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಇದ್ದರು. ಇದರಿಂದಾಗಿ ಹೈಕಮಾಂಡ್ ನಾಯಕರಾದಂಥ ಸುರ್ಜೇವಾಲಾ ಕೂಡ ಟಾಸ್ಕನ್ನು ಕೊಟ್ಟಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಇಬ್ಬರು ನಾಯಕರು ಕೂಡ ಅವರನ್ನು ಮನವೊಲಿಸುವಲ್ಲಿ ಯಶಸ್ವಿಯಾಗಿರೋದು. ಇವತ್ತು ನೇರವಾಗಿ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಏನು ಇವತ್ತು ಚುನಾವಣೆಯಿಂದ ಹಿಂದೆ ಸರಿಯುವ ಮಾತನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾದಿಕ್ ಪೈಲ್ವಾನ್ ಕೂಡ KPCCಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಅಲ್ಲಿ ನೇರವಾಗಿ ಚುನಾವಣೆಯಿಂದ ಹಿಂದೆ ಸರಿಯುವ ಏನು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದ್ದಿಗೋಷ್ಠಿ ಮಾಡಿ ಚುನಾವಣೆಯಿಂದ ಸರಿಸುತ್ತೀನಿ ಅಂತ ಹೇಳಿ ಕೂಡ ಘೋಷಣೆ ಮಾಡ್ತಾ ಇರೋಂಥದ್ದು. ಇದರಿಂದಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಅಲ್ಲಿ ಸೋಲಿನ ಭಯ ಕಾಡ್ತಿತ್ತು ಮತ್ತು ಅಲ್ಪಸಂಖ್ಯಾತರ ಮತ ಚೆದರು ಹೋಗುವ ಆತಂಕ ಕೂಡ ಇತ್ತು. ಇದನ್ನು ಏನು ಇದಕ್ಕೆ ಸಂಬಂಧಪಟ್ಟಂತೆ ಏನು ತಮ್ಮ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಅದರಿಂದಾಗಿ ಕಾಂಗ್ರೆಸ್ ಕೂಡ ಯಶಸ್ವಿಯಾಗಿರೋದು. ಈಗ ಗೆಲುವಿನ ಅಂತರಕ್ಕೆ ಏನು ಕಾಂಗ್ರೆಸ್ ಕೂಡ ಬಂದಿರೋದು. ಎಲ್ಲೋ ಒಂದು ಕಡೆ ನಾವು ಸೋಲ್ತೀವ ಅಥವಾ ಸಾದಿಕ್ ಪೈಲ್ವಾನ್ ಮುಂದುವರಿತಾರೆ ಎಂಬ ಸಾಕಷ್ಟು ಕುತೂಹಲ ಮೂಡಿತ್ತು. ಎಸ್ ಮಲ್ಲಿಕಾರ್ಜುನ ಕೂಡ ಈ ಹಿಂದೆ ಕೂಡ ಹೇಳಿದ್ರು ಸಾದಿಕ್ ಪೈಲ್ವಾನ್ ಇಲ್ಲಿವರೆಗೂ ಕೂಡ ನಮ್ಮ ಜೊತೆಲಿ ಇದ್ರು, ಮುಂದೆ ಕೂಡ ನಮ್ಮ ಜೊತೆಲಿ ಇರ್ತಾರೆ ಅಂತ ಕೂಡ ಹೇಳಿದ್ರು. DK ಅವರು ಕೂಡ ಬೆಳಿಗ್ಗೆ ಯಾವುದೇ ಕಾರಣಕ್ಕೂ ಸಾದಿಕ್ ಪೈಲ್ವಾನ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ಅಂದರೆ ಇರಲ್ಲ, ಅವ್ರು ನೇರವಾಗಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ಹೇಳಿದ್ರು. ಆದರೆ ಈಗ ತಕ್ಷಣ ಏನು ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಚುನಾವಣೆಯಿಂದ ಹಿಂದೆ ಸರಿಯುವ ಪ್ರಯತ್ನ ಆಗಿದೆ ಮತ್ತು ಅವರನ್ನು ಮನವೊಲಿಸುವ ಪ್ರಯತ್ನ ಕೂಡ ಸಿದ್ದರಾಮಯ್ಯರು ಮಾಡಿರುವಂಥದ್ದು. ಒಟ್ಟಿನಲ್ಲಿ ಅವರು ಚುನಾವಣೆಯಿಂದ ಹಿಂದೆ ಸರಿಯುವುದು ಪಕ್ಕಾ ಆಗಿರುವಂಥದ್ದು ಅದಿತಿ. ಓಕೆ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.